ಮನೆಯಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರನೇ ಮಾಡಿ ಕೊಡುವಂಥ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀವಿ ನಾವು. ಬಿಸಿ ಬಿಸಿ ತಿಂಡಿ, ಊಟ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲ ಕೊಡ್ತಾ ಇದ್ದೀವಿ. 50,000 ಒಂದು 75,000 ರುಪೀಸ್ ಆಗಿರ್ಬೋದು ಅಷ್ಟೇ. ಸ್ಟವ್, ಪಾತ್ರೆಗಳು ಅದೆಲ್ಲ. ಏನು ಈ ಬಿಸ್ನೆಸ್ಸಲ್ಲಿ ಇಂಪಾರ್ಟೆಂಟ್ ಇರೋದಂದರೆ ಕಮಿಟ್ಮೆಂಟ್. ಸೊ ಹಿಂದಿನ ದಿನ ರಾತ್ರಿ ಎಲ್ಲ ರೆಡಿ ಮಾಡ್ಕೋಬೇಕು. ವಾರಕ್ಕೆ ಮೆನ್ಯೂ ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಕು. ಸೋಮವಾರ ಇದು ಮಾಡಬೇಕು, ಮಂಗಳವಾರ ಇದು ಮಾಡಬೇಕು ಅಂತ. ಅದಕ್ಕೆ ಬೇಕಾಗಿರೋಂಥ ಸಾಮಾನು ಏನೇನು ಬೇಕು ಅಂತ ರೆಡಿ ಮಾಡ್ಕೋಬೇಕು. 1-2 ಲಕ್ಷ ರೂಪಾಯಿ ದುಡಿತೀವಿ ಅಂದ್ಕೊಳ್ಳಿ ತಿಂಗಳಿಗೆ. ಪಕ್ಕಾ ಒಂದು 30-35% ಅಂತೂ ದುಡಿಬೋದು ಮನೆಯಲ್ಲಿದ್ದು. ಬಿಸ್ನೆಸ್ ಈಗಿನ ಜಗತ್ತು ಓಡುತ್ತಿರೋದೇ ಉದ್ಯಮಗಳ ಹಿಂದೆ. ಬದುಕಿಗೆ ದಾರಿಯಾಗಿ ಹಸಿವು ನೀಗಲು ಮಾರ್ಗವಾಗಿರೋ ಅದೆಷ್ಟೋ ಬಿಸ್ನೆಸ್ಗಳು ದಿನವೂ ಹುಟ್ಟಿಕೊಳ್ತಲೇ ಇರ್ತವೆ. ಕೆಲವು ನಿಧಾನಗತಿಯಲ್ಲಿ ಮತ್ತು ಕೆಲವು ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆ ಕಾಣ್ತವೆ. ಉದ್ಯಮಿಗಳಾಗಿರುವ ಬಹುತೇಕರು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇನ್ನೂ ಹಲವರು ಲಾಭವಷ್ಟೇ ಅಲ್ಲ, ಮನಸ್ಸಿಗೆ ಸಂತೃಪ್ತಿಯೂ ನೀಡುವ ಉದ್ಯಮ ಯಾವುದು ಅನ್ನೋ ಹುಡುಕಾಟದಲ್ಲಿರ್ತಾರೆ. ಅಂಥವರಿಗೆ ಮನಸ್ಸಿಗೆ ನೆಮ್ಮದಿಯನ್ನೂ ನೀಡಿ ಕೈಗೆ ಲಾಭವನ್ನೂ ತಂದುಕೊಡಬಲ್ಲ ಉದ್ಯಮ ಇದು. ಆ ಉದ್ಯಮ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಹೋಮ್ ಫುಡ್ ಇದು ಕೇವಲ ತಿನಿಸಲ್ಲ, ಅದೆಷ್ಟೋ ಜನರ ಭಾವನೆ. ಕಂಫರ್ಟ್ನೆಸ್ ಕೂಡ ಹೌದು. ನಾಲಿಗೆಗೆ ರುಚಿ ಎನಿಸೋ ತಿನಿಸನ್ನ ಹೋಟೆಲ್ಗಳಲ್ಲಿ ತಿಂದ್ರೂ ಮನೆಯಲ್ಲಿ ಅಮ್ಮ ಮಾಡಿದ ಕೈತುತ್ತಿನ ರುಚಿಯೇ ಬೇರೆ ಅಂತಾರಲ್ಲ, ಹಾಗೆ ಮನೆ ಊಟದ ರುಚಿಗೆ ಮತ್ಯಾವುದನ್ನು ಮ್ಯಾಚ್ ಮಾಡೋಕೆ ಆಗೋದೇ ಇಲ್ಲ. ಚೆನ್ನಾಗಿ ಬೇಯಿಸಿದ ಅನ್ನಕ್ಕೆ ಕೆನೆ ಮೊಸರನ್ನ ಸೇರಿಸಿ ಘಮ್ ಎನ್ನುವ ಒಗ್ಗರಣೆ ನೀಡಿ ಅಮ್ಮ ಕಲಸ್ಕೊಟ್ರೆ ಮೊಸರನ್ನವು ಮೃಷ್ಟಾನ್ನ ಎನ್ನುವಂತಹ ಭಾವ ಭಾರತದ ಸಂಸ್ಕೃತಿ. ಅಂಥ ಸಂಸ್ಕೃತಿಯನ್ನ ಸೇವಾ ಮನೋಭಾವದೊಂದಿಗೆ ಉದ್ಯಮವಾಗಿಸಿಕೊಳ್ಳುವ ಅವಕಾಶವೂ ಇದೆ. ಆ ಅವಕಾಶವನ್ನ ನೀಡುತ್ತಿರುವ ಉದ್ಯಮವೇ ಹೋಮ್ ಫುಡ್ ಕ್ಯಾಟರಿಂಗ್ ಬಿಸ್ನೆಸ್. ವಿಶ್ವ ಜಿಡಿಪಿಗೆ ಕ್ಷೇತ್ರದ ಮಹತ್ತರ ಕೊಡುಗೆ. ವಾರ್ಷಿಕವಾಗಿ 8.01% ಬೆಳವಣಿಗೆ. ಎಸ್, ಇವತ್ತಿಗೆ ಕ್ಯಾಟರಿಂಗ್ ಅನ್ನೋದು ಅತಿ ಅಗತ್ಯದ ಸೇವೆಗಳಲ್ಲಿ ಒಂದು ಅಂದ್ರೂ ತಪ್ಪೇನಿಲ್ಲ. ಗಡಿಬಿಡಿಯ ಜೀವನ, ಕೆಲಸದ ಒತ್ತಡದಲ್ಲಿರೋ ಅದೆಷ್ಟೋ ಮಂದಿ ಹೊತ್ತೊತ್ತಿಗೆ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕ್ಯಾಟರಿಂಗ್ ಹಾಗೂ ಹೋಟೆಲ್ ಉದ್ಯಮಗಳು. ಇದು ಜನರಿಗೆ ತಲುಪುತ್ತಿರುವ ಸರ್ವಿಸ್ ಮಾತ್ರವಾಗಿರದೆ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುತ್ತಿರುವ ಕ್ಷೇತ್ರವೂ ಹೌದು. ವಿಶ್ವ ಜಿಡಿಪಿ ಬೆಳವಣಿಗೆಗೆ ಆಹಾರ ಕ್ಷೇತ್ರದ ಕೊಡುಗೆ 4%ಕ್ಕಿಂತ ಹೆಚ್ಚು. ಪ್ರಸಕ್ತ ಆಹಾರ ಮಾರುಕಟ್ಟೆಯ ಮೌಲ್ಯ $886.70 ಬಿಲಿಯನ್ ಆಗಿದ್ದು ವಾರ್ಷಿಕವಾಗಿ ಈ ಕ್ಷೇತ್ರ 8.01% ಬೆಳವಣಿಗೆಯನ್ನ ದಾಖಲಿಸುತ್ತಿದೆ. ಖಾಸಗಿ ಉದ್ಯೋಗಿಯ ಉದ್ಯಮಿಯಾಗುವ ಕನಸು. ಹೋಮ್ ಫುಡ್ ಬಿಸ್ನೆಸ್ ಆರಂಭಿಸಿ ಯಶಸ್ಸು ಕಂಡವರು. ಹೀಗೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಮಾರುಕಟ್ಟೆಯನ್ನ ವಿಸ್ತರಿಸಿಕೊಳ್ತಿರುವ ಈ ಕ್ಷೇತ್ರ ಕೋಟ್ಯಾಂತರ ಮಂದಿಯ ಪಾಲಿಗೆ ಉದ್ಯೋಗದಾತ. ಡಿಗ್ರಿ ಇಲ್ಲದೆಯೂ ಡಿಗ್ನಿಟಿ ತಂದುಕೊಡುವಲ್ಲಂತಹ ಈ ಉದ್ಯಮವನ್ನ ಆರಿಸಿಕೊಂಡ ಅದೆಷ್ಟೋ ಮಂದಿ ಇಂದಿಗೆ ನೆಮ್ಮದಿಯ ಬದುಕನ್ನ ಸಾಗಿಸುತ್ತಿದ್ದಾರೆ. ಅದೇ ರೀತಿ ಪದವೀಧರರಾಗಿದ್ದು ಉನ್ನತ ಹುದ್ದೆಯಲ್ಲಿದ್ದವರು ಕೂಡ ಮನಸ್ಸಿಗೆ ನೆಮ್ಮದಿ ನೀಡೋ ಕ್ಷೇತ್ರ ಅಂತ ಈ ಉದ್ಯೋಗವನ್ನ ಆರಿಸಿಕೊಂಡಿದ್ದಾರೆ. ಅದು ಉದ್ಯಮವೇ ಆಗಿರ್ಲಿ, ಸೇವೆಯೇ ಆಗಿರ್ಲಿ, ಜನರಿಗೆ ಅನ್ನ ನೀಡುವ ಖುಷಿಯೇ ಬೇರೆ ಎನ್ನುತ್ತಾ ಅಮ್ಮನ ಕೈರುಚಿ ಮಿಸ್ ಮಾಡಿಕೊಳ್ತಿರುವವರಿಗೆ ಮನೆಯೂಟ ನೀಡುತ್ತಾ ಹೋಮ್ ಫುಡ್ ಬಿಸ್ನೆಸ್ ಆರಂಭಿಸಿ ಯಶಸ್ವಿಯಾಗಿರುವ ಉದ್ಯಮಿಯೇ ಶ್ರೀಮತಿ ಸುಮನ್ ಕಿರಣ್. ನಮಸ್ಕಾರ, ನನ್ನ ಹೆಸರು ಸುಮನ್ ಕಿರಣ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇನೆ, ಬಸವನಗುಡಿನಲ್ಲಿ ಬೆಳೆದಿದ್ದು. ನಾನು BA ಗ್ರ್ಯಾಜುಯೇಟ್ ಆಗಿರೋದು. ಈಗ ಆಲ್ಮೋಸ್ಟ್ ಒಂದು 23 ವರ್ಷ ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ದೀನಿ. ಮಾರ್ಕೆಟಿಂಗು, ಕಸ್ಟಮರ್ ಸರ್ವಿಸಲ್ಲಿ ಕೆಲಸ ಮಾಡಿದ್ದೀನಿ. ಈಗ RR ನಗರ್ ಸುತ್ತಮುತ್ತ ಏರಿಯಾಗಳಲ್ಲೆಲ್ಲ
ಬಿಸಿ ಬಿಸಿ ತಿಂಡಿ, ಊಟ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲ ಕೊಡ್ತಾ ಇದ್ದೀವಿ. ಶ್ರೀ ಸಾಯಿ ಸ್ಮಾರ್ಥ ಫುಡ್ ಅನ್ನೋ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ದು 2019 ಮಾರ್ಚ್. ಮನೆಯಲ್ಲಿ ನೀವು ಅಡುಗೆ ಮನೆಯಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರನೇ ಮಾಡಿ ಕೊಡುವಂಥ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀವಿ ನಾವು. ಪ್ಯೂರ್ ಹೈಜಿನಿಕ್ ಹೋಮ್ಲಿ ಹೆಲ್ದಿ ಫುಡ್ ಕೊಡ್ತೀವಿ. ಶ್ರೀ ಸಾಯಿ ಸ್ಮಾರ್ಥ ಕ್ಯಾಟರಿಂಗ್ ನ ಮಾಲೀಕರಾದ ಸುಮನ್ ಅದಾಗಲೇ ಖಾಸಗಿ ಸಂಸ್ಥೆಯೊಂದರಲ್ಲಿ 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದವರು. ಅಂಥವರು ಈ ಕ್ಯಾಟರಿಂಗ್ ಬಿಸ್ನೆಸ್ ನ ಶುರು ಮಾಡಿದ ಹೇಗೆ? ಅದರಲ್ಲೂ ಹೋಮ್ ಫುಡ್ ಎನ್ನುವ ಕಾನ್ಸೆಪ್ಟ್ ಬಗ್ಗೆ ಕಾಳಜಿ ವಹಿಸಿ ಅದನ್ನೇ ಆಯ್ಕೆಯಾಗಿಸಿಕೊಂಡು ಉದ್ಯಮವನ್ನ ಆರಂಭಿಸಿದ್ದು ಯಾಕೆ? ಈ ಪಯಣ ಶುರುವಾಗಿದ್ದು ಹೇಗೆ ಅಂತ ಅವರೇ ಹೇಳ್ತಾರೆ, ಕೇಳಿ. ನನಗೊಂದು ಮೇಜರ್ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಇವಾಗ 23 ವರ್ಷ ಕೆಲಸ ಮಾಡಿದ್ದೀನಿ ಅಂದರೆ ನಾನು ಎಷ್ಟು ಇಂಡಿಪೆಂಡೆಂಟಾಗಿ ಇರ್ತೀನಿ ಅಂತ ನೀವೇ ಯೋಚನೆ ಮಾಡ್ಬೋದು. ಸೊ ಅದು 4 ತಿಂಗಳು ತುಂಬಾ ಅನುಭವಿಸ್ಬಿಟ್ಟೆ. ಆಮೇಲೂ 1 ವರ್ಷ ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋ ಅಂಥ ಬೇಕಷ್ಟು ಎಲ್ಲ ಹುಡುಕ್ದೆ. ನಾನೇನು ಮಾಡ್ಬೋದು, ದುಡಿಬೇಕು ಮನೆಯಲ್ಲಿ ಇದ್ದು ಅಂತ. ಬಟ್ ಯಾವುದೂ ನನಗೆ ಅಷ್ಟು. ಸೊ ಆವಾಗ ನಮ್ಮಮ್ಮ, ನಮ್ಮ ಹಸ್ಬೆಂಡು, ಮಕ್ಕಳೆಲ್ಲ ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ, ನೀನು ಯಾಕೆ ಅಡುಗೆ ಮಾಡಬಾರ್ದು, ಅಡುಗೆ ಮಾಡಿ ಕೊಡ್ಬೋದಲ್ವ ನೀನು ಅಂತ ಚೂರು ಮಾಡಿದರು. ನನಗೆ ಗೊತ್ತು ಫುಡ್ ಇಂಡಸ್ಟ್ರಿನಲ್ಲಿ ಹೌದು ಎಲ್ಲರೂ ಮನೆ ಊಟ ಬೇಕು ಅಂತ ತುಂಬ ಯೋಚನೆ ಅಂದರೆ ಬೇಕು ಅಂತ ತುಂಬ ಹಂಬಲಿಸ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಮಾಡ್ಬೋದು, ತೊಗೊಂಡೋಗಿ ಕೊಡೋದು ಹೆಂಗೆ, ನನಗೆ ಗಾಡಿ ಓಡ್ಸೋಕ್ಕಾಗೋದಿಲ್ಲ. ಆವಾಗ ನಮ್ಮ ಮನೆಯವ್ರು ನೀನು ಮಾಡು, ನಾನು ತೊಗೊಂಡೋಗಿ ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಅವ್ರು ಸಪೋರ್ಟ್ ಮಾಡಿದ್ರು. ಸೊ ಹೀಗಾಗಿ ಸರಿ ಮಾಡೋಣ ಅಂತ ಶುರು ಮಾಡಿದ್ದು ಒಂದು ಥಾಟ್ ಬಂತು. ಬಿಸ್ನೆಸ್ಗೆ ಆರಂಭಿಕ ಬಂಡವಾಳ ಎಷ್ಟು ಬೇಕು? ಹೋಮ್ ಫುಡ್ ಎಲ್ಲ ಕ್ಯಾಟರಿಂಗ್ ಬಿಸ್ನೆಸ್ಗಳಂತಲ್ಲ. ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಹೂಡಿಕೆ ಇಲ್ಲದೆ ಮಾಡಬಹುದಾದ ಬಿಸ್ನೆಸ್. ಮನೆಯಲ್ಲಿಯೇ ಇದ್ದು ರುಚಿಯಾದ ಅಡುಗೆಯನ್ನ ಮಾಡಬಲ್ಲ ಮಹಿಳೆಯರ ಪಾಲಿಗಂತೂ ಇದು ಅಕ್ಷರಶಃ ಚಿನ್ನದಂತ ಬಿಸ್ನೆಸ್. ಈ ಉದ್ಯಮ ಆರಂಭಿಸೋಕೆ ಲಕ್ಷಾಂತರ ಬಂಡವಾಳ ಬೇಕು ಅಂತಲೂ ಇಲ್ಲ. ಒಂದೊತ್ತಿನ ಊಟಕ್ಕೆ ಆಗಬಹುದಾದ ಸಾಮಗ್ರಿ ಎಷ್ಟು ಎನ್ನುವ ಅಂದಾಜಿದ್ರೆ ಸಾಕು. ನಿತ್ಯ ಅಡುಗೆ ಮಾಡುವವರಿಗೆ ಈ ಅಂದಾಜು ಇದ್ದೇ ಇರುತ್ತೆ. ಹಾಗಾಗಿ ಮೊದಲಿಗೆ ಸಿಗುವ 1-2 ಆರ್ಡರ್ಗಳಿಗೆ ತಕ್ಕಂತೆ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿ ಬಿಸ್ನೆಸ್ ಆರಂಭಿಸಬಹುದು. ಒಟ್ಟಾರೆ ಆರಂಭಿಕ ಬಂಡವಾಳ ಅಂತ ಹೇಳೋದಾದ್ರೆ ಅದು 3,000 to 5,000 ರೂಪಾಯಿಗಳಷ್ಟೇ. ಮಾರುಕಟ್ಟೆಯಲ್ಲಿದೆ ತೀವ್ರ ಪೈಪೋಟಿ. ಸರ್ವಿಸ್ ಚೆನ್ನಾಗಿದ್ರೆ ಗ್ರಾಹಕರು ಗ್ಯಾರಂಟಿ. ಇನ್ನು ಮಾರುಕಟ್ಟೆ ವಿಚಾರದಲ್ಲಿಯೂ ಅಷ್ಟೇ. ನೀವು ತಯಾರಿಸುವ ಆಹಾರ ರುಚಿಕಟ್ಟಾಗಿ ಆರೋಗ್ಯಕ್ಕೂ ಉತ್ತಮವಾಗಿದ್ರೆ ಸಾಕು, ಉದ್ಯಮ ತಾನಾಗಿಯೇ ಮಾರುಕಟ್ಟೆ ಗಿಟ್ಟಿಸಿಕೊಳ್ಳುತ್ತೆ. ಈಗಾಗಲೇ ಸಾಕಷ್ಟು ಕ್ಯಾಟರಿಂಗ್ಗಳು ಅಸ್ತಿತ್ವದಲ್ಲಿವೆ. ಆದ್ರೆ ಅಥೆಂಟಿಕ್ ಹಾಗೂ ಬೆಸ್ಟ್ ಫುಡ್ ಸರ್ವಿಸ್ ನೀಡುವಂತಹ ಕ್ಯಾಟರಿಂಗ್ಗಳು ಬೆರಳೆಣಿಕೆಯಷ್ಟು ಮಾತ್ರ. ಅದೆಷ್ಟೇ ಕ್ಯಾಟರಿಂಗ್ಗಳಿದ್ರೂ ಒಂದು ಬಾರಿ ಗ್ರಾಹಕರು ನಿಮ್ಮ ಸರ್ವಿಸ್ ಮೆಚ್ಚಿಕೊಂಡ್ರೆ ಸಾಕು. ಇದು ಸದಾ ಚಾಲ್ತಿಯಲ್ಲಿರುವ ಹಾಗೂ ಮಾರುಕಟ್ಟೆಯನ್ನ ಉಳಿಸಿಕೊಳ್ಳುವ ಉದ್ಯಮ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಕಳೆದ 4 ವರ್ಷಗಳ ಹಿಂದೆ ಸುಮನ್ ಅವರು ಉದ್ಯಮವನ್ನ ಆರಂಭಿಸಿದಾಗಲೂ ಸಾಕಷ್ಟು ಪೈಪೋಟಿ ನೀಡುವ ಬ್ರ್ಯಾಂಡ್ಗಳಿದ್ವು. ಆದಾಗ್ಯೂ ಅವರ ಅಡುಗೆಯಲ್ಲಿನ ರುಚಿ, ನೀಡುತ್ತಿರುವ ಸರ್ವಿಸ್ ಅವರ ಉದ್ಯಮಕ್ಕೆ ಮಾರುಕಟ್ಟೆಯನ್ನ ಗಿಟ್ಟಿಸಿಕೊಟ್ಟಿದೆ. ಉದ್ಯಮ ದೊಡ್ಡ ಮಟ್ಟದ್ದಾಗಿರಲಿ, ಸಣ್ಣ ಮಟ್ಟದ್ದೇ ಆಗಿರಲಿ, ಅದಕ್ಕೆ ಸಿದ್ಧತೆಗಳು ಬಹಳನೇ ಮುಖ್ಯ. ಉದ್ಯಮದ ರೂಪುರೇಷೆ ತಯಾರಿಸಿ ಸರ್ವೆ, ವೆಚ್ಚ, ಅಂದಾಜು ಹೀಗೆ ಸಾಕಷ್ಟು ಸಂಗತಿಗಳತ್ತ ಗಮನ ಹರಿಸಲೇಬೇಕು. ಆಗಷ್ಟೇ ಆ ಉದ್ಯಮ ನಮಗೆ ಲಾಭದಾಯಕವ ಅಥವಾ ನಾವು ಇದರಲ್ಲಿ ಮುಂದುವರಿಯಬಹುದಾ ಎನ್ನುವಂಥ ವಿಚಾರಗಳು ಸ್ಪಷ್ಟವಾಗ್ತವೆ. ಈ ಬಿಸ್ನೆಸ್ನಲ್ಲಿ ಅಂಥ ಯಾವೆಲ್ಲ ಸಂಗತಿಗಳಿದೆ ತೋರಿಸ್ತೀವಿ ನೋಡಿ. ಉದ್ಯಮ ಆರಂಭಕ್ಕೆ ಯಾವೆಲ್ಲ ಪರವಾನಗಿ ಬೇಕು? ಬಿಸ್ನೆಸ್ ಶುರು ಆಗಬೇಕು ಅಂದ್ರೆ ಮೊದಲಿಗೆ ಅನುಮತಿ ಬಹಳಾನೇ ಮುಖ್ಯ. ಅದರಲ್ಲೂ ಕ್ಯಾಟರಿಂಗ್ ಸರ್ವಿಸ್ನಂತಹ ಉದ್ಯಮಗಳನ್ನ ಆರಂಭಿಸೋದಾದ್ರೆ ಅದಕ್ಕೆ ಪರವಾನಗಿ ಪಡೆಯೋದು ಅಗತ್ಯ. ಆಹಾರ ಸುರಕ್ಷತೆಗಾಗಿ ಸರ್ಕಾರದಿಂದ ಕೊಡುವ
FSSAI ಲೈಸೆನ್ಸ್ ಹಾಗೂ ಮಳಿಗೆಯನ್ನ ತೆರೆದು ಉದ್ಯಮವನ್ನ ಆರಂಭಿಸೋದಾದ್ರೆ ಅದಕ್ಕೆ ಸ್ಥಳೀಯ ಆಡಳಿತದ ಅನುಮತಿಯನ್ನ ಪಡೆದುಕೊಳ್ಬೇಕಾಗುತ್ತೆ. ಮಳಿಗೆಯಲ್ಲದೆ ಮನೆಯಲ್ಲೇ ಅಡುಗೆ ಮಾಡುವವರಿದ್ರೆ, ಸಣ್ಣ ಪ್ರಮಾಣದಲ್ಲಿ ಈ ಬಿಸ್ನೆಸ್ ಇದ್ರೆ ಟ್ರೇಡ್ ಲೈಸೆನ್ಸ್ ಅಗತ್ಯವೇನೂ ಇಲ್ಲ. ಇನ್ನು ಕ್ಯಾಟರಿಂಗ್ ಅನ್ನೋದು ದೊಡ್ಡ ಮಟ್ಟದ ಉದ್ಯಮವೂ ಹೌದು. ಕೆಲವರು ಶುಭ ಸಮಾರಂಭಗಳಿಗೆ, ಕಾರ್ಯಕ್ರಮಗಳಿಗೆ ಕ್ಯಾಟರಿಂಗ್ ನಿಂದಲೇ ಊಟವನ್ನ ಆರ್ಡರ್ ಮಾಡ್ತಿದ್ದು, ಅಂಥಲ್ಲಿಗೆ ಊಟವನ್ನ ತಲುಪಿಸುವಂತಹ ದೊಡ್ಡ ಮಟ್ಟದ ಕ್ಯಾಟರಿಂಗ್ಗಳು ಕೂಡ ಇವೆ. ಆದ್ರೆ ಹೋಮ್ ಫುಡ್ ರೀತಿಯ ಬಿಸ್ನೆಸ್ ತೀರಾ ದೊಡ್ಡ ಮಟ್ಟದಲ್ಲದ್ರಿಂದ ಅಗತ್ಯವಿರುವ ಪರವಾನಗಿಗಳನ್ನ ಹೊಂದಿದ್ರೆ ಸಾಕು. ಇನ್ನು ಬಂಡವಾಳ, ಮಾರುಕಟ್ಟೆ, ಪರವಾನಗಿ ವಿಚಾರಗಳನ್ನೆಲ್ಲ ತಿಳಿದಿದ್ದಾಯ್ತು. ಈಗ ಮುಂದಿನ ಹಂತ ಎಂದ್ರೆ ಅದು ಸಿದ್ಧತೆ. ಮನೆಯಲ್ಲಿ ಹೋಮ್ ಫುಡ್ ಬಿಸ್ನೆಸ್ ಮಾಡಬೇಕು ಅಂದುಕೊಂಡ್ರೆ ಮೊದಲಿಗೆ ಸ್ಥಳಾವಕಾಶ ನೋಡ್ಕೊಳ್ಬೇಕು. ಆದ್ರೆ ಇದು ಕಷ್ಟದ ಕೆಲಸವೇನೂ ಅಲ್ಲ. ಮನೆ ಅಂದ್ಮೇಲೆ ಅಡುಗೆ ಮನೆಯಂತೂ ಇದ್ದೇ ಇರುತ್ತೆ. ಅಲ್ಲಿಯೇ ಅಡುಗೆ ತಯಾರಿಗಳನ್ನ ಮಾಡಿಕೊಳ್ಳಬಹುದು. ಆದ್ರೆ ಅಡುಗೆಯನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡೋದ್ರಿಂದ ಜಾಗವು ಸ್ವಲ್ಪ ವಿಶಾಲವಾಗಿದ್ರೆ ಉತ್ತಮ ಎನ್ನುವುದು ಸುಮನ್ ಅವರ ಅಭಿಪ್ರಾಯ. ಇನ್ನು ನಿತ್ಯ ಕನಿಷ್ಠ 50 ಜನಕ್ಕಾದ್ರೂ ಅಡುಗೆ ಮಾಡ್ತೀವಿ ಅನ್ನೋದಾದ್ರೆ ಯಾವೆಲ್ಲ ಯಂತ್ರೋಪಕರಣಗಳು ಬೇಕಾಗುತ್ತೆ, ಅವುಗಳನ್ನ ಎಲ್ಲಿಂದ ಕೊಂಡುಕೊಳ್ಬೇಕು, ಖರ್ಚು ಎಷ್ಟಾಗಬಹುದು ಅಂತ ಸುಮನ್ ಅವರೇ ಹೇಳ್ತಾರೆ, ಕೇಳಿ. ಮನೆ ಊಟ ಅಂತಂದರೆ ಮನೆಯಿಂದನೇ ಹೋಗಬೇಕಲ್ವಾ. ಸೊ ಮನೆಯಲ್ಲಿ ಕಿಚನ್ ಇರುತ್ತೆ, ಅದೇ ಕಿಚನ್ನಲ್ಲೇ ಮಾಡಬೇಕು. ಯಾರೊಬ್ರು ಒಂದು ಮನೆ ಊಟ ಮಾಡಬೇಕು ಅಂದರೆ ಒಂದು ಕನ್ಸೆಪ್ಷನ್ ಇರುತ್ತೆ ಅವರಿಗೆ, ಮಿಸ್ಕನ್ಸೆಪ್ಷನು, ಇನ್ವೆಸ್ಟ್ಮೆಂಟ್ ಇರುತ್ತೆ, ಜಾಗ ಬೇಕು ಮಾಡೋದಕ್ಕೆ ಎಲ್ಲ. ಆ ಥರ ಎಲ್ಲ ಏನೂ ಬೇಡ. ಮನೆಯಲ್ಲಿರೋ ಕಿಚನ್ನು, ಮನೆಯಲ್ಲಿರೋ ಪಾತ್ರೆಗಳು, ಮನೆಯಲ್ಲಿರೋ ಪ್ರೊವಿಷನಿಂದನೇ ಸ್ಟಾರ್ಟ್ ಮಾಡ್ಬೋದು. ಅದೆಲ್ಲ ಕ್ರಮೇಣ ಆರ್ಡರ್ಸ್ ಜಾಸ್ತಿ ಆಗ್ತಿದ್ದಂಗೂ ನಾನೇನು ದುಡ್ದಿದ್ದೀನಿ ಅದನ್ನೇ ದುಡ್ಡನ್ನು ಇನ್ವೆಸ್ಟ್ ಮಾಡಿ ತೊಗೊಂಡಿದ್ದೀನಿ ಹೊರತು ಈ 50,000 ಒಂದು 75,000 ರುಪೀಸ್ ಆಗಿರ್ಬೋದು ಅಷ್ಟೇ. ಸ್ಟವ್ವು, ಪಾತ್ರೆಗಳು ಅದೆಲ್ಲ ಪ್ರೊವಿಷನ್ ಎಲ್ಲ ಬಿಟ್ಬಿಡಿ. ಅದೆಲ್ಲ ಪ್ರತಿ ತಿಂಗಳು, ಪ್ರತಿ ವಾರ ತೊಗೊಳೋದು ಅದೆಲ್ಲ ಇನ್ವೆಸ್ಟ್ಮೆಂಟ್. ಅಂದರೆ ಏನು, ದೊಡ್ಡ ಪಾತ್ರೆಗಳು ಆ ಥರ ಬೇಕು. ಅಡುಗೆಗೆ ಬೇಕಿರುವ ಪದಾರ್ಥಗಳ ದಾಸ್ತಾನಿನ ಬಗ್ಗೆ ಎಚ್ಚರ ವಹಿಸಬೇಕು. ವಾರಕ್ಕೊಮ್ಮೆ ದಿನಸಿ ಪದಾರ್ಥಗಳನ್ನ ಖರೀದಿಸಿದ್ರೆ ನಿತ್ಯವೂ ತರಕಾರಿಗಳನ್ನ ಖರೀದಿಸಬೇಕಾಗುತ್ತೆ. ಇದಕ್ಕಾಗಿ ನಿಮಗೆ ಪರಿಚಯವಿರುವ ಅಂಗಡಿಗಳನ್ನ ಗುರುತಿಟ್ಟುಕೊಂಡ್ರೆ ಉತ್ತಮ. ಕಮರ್ಷಿಯಲ್ ಪರ್ಪಸ್ಗಾಗಿ ಹೇಗಿದ್ರೂ ಗ್ಯಾಸ್ ಸಿಲಿಂಡರ್ಗಳು ಲಭ್ಯವಿದ್ದು, ಮನೆ ಬಾಗಿಲಿನವರೆಗಿನ ಸಿಲಿಂಡರ್ಗಳನ್ನ ತಲುಪಿಸುವ ವ್ಯವಸ್ಥೆಯೂ ಇದೆ. ಅದೇ ರೀತಿ ದಿನಸಿ ಹಾಗೂ ಮಾರುಕಟ್ಟೆಗಳಿಂದ ತರಕಾರಿಗಳನ್ನ ಸರಬರಾಜು ಮಾಡಿಕೊಳ್ಳಬಹುದು. ಒಟ್ಟಾರೆ ತರಕಾರಿ, ದಿನಸಿ, ತೆಂಗಿನಕಾಯಿ, ಹಾಲು, ಮೊಸರಿನಂತಹ ಅಗತ್ಯ ಪದಾರ್ಥಗಳ ಖರೀದಿ, ಸಂಗ್ರಹದ ಬಗ್ಗೆ ಕಾಳಜಿ ವಹಿಸಬೇಕು. ಈ ರೀತಿಯ ಸರ್ವ ಸಿದ್ಧತೆಗಳು ಆದರಷ್ಟೇ ಮುಂದಿನ ಹಂತಕ್ಕೆ ಕಾಲಿಡಬಹುದು. ಆರಂಭಿಕ ಮೆನು ಹೇಗಿರಬೇಕು? ಇನ್ನು ಅಡುಗೆ ತಯಾರಿ, ಮೆನ್ಯೂ ಕೂಡ ಬಿಸ್ನೆಸ್ನ ಏಳಿಗೆಯಲ್ಲಿ ಮಹತ್ತರ ಪಾತ್ರವನ್ನ ವಹಿಸುತ್ತವೆ. ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಕಡಿಮೆ ಸಮಯದಲ್ಲೇ ಅಡುಗೆಯನ್ನ ಮಾಡಿ ಅದನ್ನ ಮಾರಾಟ ಮಾಡಬೇಕು. ಹಾಗಾಗಿ ಸಾಧ್ಯವಾದಷ್ಟು ಕಡಿಮೆ ಮೆನುವಿನ ಊಟವನ್ನ ಪ್ರಿಫರ್ ಮಾಡುವುದೇ ಉತ್ತಮ. ಇಲ್ಲಿ ಸುಮನ್ ಅವರು ಕೂಡ ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನದ ಊಟದ ಮೆನುವನ್ನ ಸಿಂಪಲ್ ಆಗಿಸಿಕೊಂಡಿದ್ದಾರೆ. ನಿತ್ಯವೂ ವೆರೈಟಿ ಟಿಫನ್ ಜೊತೆಗೆ ಮಧ್ಯಾಹ್ನ ಅನ್ನ, ಸಾರು, ಚಪಾತಿ, ಕೂಟು, ರಸಂ ಹಾಗೂ ಮೊಸರನ್ನವಿರುವ ಮಿನಿ ಮೀಲ್ನ ತಯಾರಿ ಮಾಡ್ತಿದ್ದಾರೆ. ಬೆಳಗಿನ ಉಪಹಾರಕ್ಕೆ ಬೇಕಾದ ತರಕಾರಿ, ಇತರೆ ವಸ್ತುಗಳ ಸಿದ್ಧತೆಯನ್ನ ಹಿಂದಿನ ದಿನ ರಾತ್ರಿಯೇ ಮಾಡಿದ್ರೆ ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗಿನಿಂದಲೇ ತಯಾರಿಗಳನ್ನ ಮಾಡಿಕೊಳ್ಬೇಕಾಗುತ್ತೆ. ಜೊತೆಗೆ ಕಮಿಟ್ಮೆಂಟ್ ತುಂಬಾನೇ ಮುಖ್ಯ ಅನ್ನೋದು ಸುಮನ್ ಅವರ ಮಾತು. ಮೇನ್ ಈ ಬಿಸ್ನೆಸ್ಸಲ್ಲಿ ಇಂಪಾರ್ಟೆಂಟ್ ಇರೋದಂದರೆ ಕಮಿಟ್ಮೆಂಟ್. ಇವತ್ತು ನಂದು ಫ್ಯಾಮಿಲಿ ಇದೆ, ಫ್ಯಾಮಿಲಿ ಫಂಕ್ಷನ್ಗಳಾಗ್ತಿರತ್ತೆ. ನಾನು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಬೇಕು ಅಂತ ಕಿಚನ್ ಇವತ್ತು ಕ್ಲೋಸ್ ಮಾಡ್ತೀನಿ, ನಾಳೆ 1-2 ದಿನ ಓಪನ್ ಮಾಡಿರ್ತೀನಿ, ಮತ್ತು ನಾಳಿದ್ದು ಅಲ್ಲಿ ಆ ಫಂಕ್ಷನ್ಗೆ ಹೋಗಬೇಕು, ಆ ಥರ ಅಂತೂ ಮಾಡೋಕ್ಕಾಗೋದಿಲ್ಲ. ಎಲ್ಲ ಹಿಂದಿನ ದಿನವೇ ರೆಡಿ ಮಾಡ್ಕೋಬೇಕು. ಅಂದರೆ ಇವಾಗ ಬೆಳಗ್ಗೆ ನಾನೆದ್ದು ಆಲೂಗಡ್ಡೆ ಕಟ್ ಮಾಡ್ಕೊಂಬೋಣ, ಟೊಮೆಟೊ ಕಟ್ ಮಾಡ್ಕೊಂಬೋಣ ಅಂದರೆ ಆ ಥರ ಆಗೋದಿಲ್ಲ. ಸೊ ಹಿಂದಿನ ದಿನ ರಾತ್ರಿ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ
ಪ್ರೀ ಕುಕಿಂಗ್ ಅದೇನು ಪ್ರಿಪ್ರೇಷನ್ ಇರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಟೈಮಿಗೆ ನಾವು ಕೊಡಬೇಕು ಅಂತಂದರೆ ಲಾಸ್ಟ್ ಮಿನಿಟ್ ಕಟ್ ಮಾಡೋದೆಲ್ಲ ಆಗೋದಿಲ್ಲ. ಸೊ ಎಲ್ಲ ರೆಡಿ ಇದ್ದು ಲಾಸ್ಟ್ ಮಿನಿಟಲ್ಲಿ ಕುಕ್ ಮಾಡಿ ಕೊಡಬೇಕೇ ಹೊರತು ಲಾಸ್ಟ್ ಮಿನಿಟಲ್ಲಿ ಇವಾಗ ಡಿಸೈಡ್ ಮಾಡಿದೆ ನಾನು ರೊಟ್ಟಿ ಮಾಡೋಣ ಆ ಥರ ಎಲ್ಲ ಆಗೋದಿಲ್ಲ. ಸೊ ನಾನು ಏನು ಮಾಡಬೇಕು ಅಂದರೆ ಒಂದು ವಾರಕ್ಕೆ ಮೆನ್ಯೂ ಡಿಸೈಡ್ ಮಾಡ್ಕೊಂಬಿಡ್ಬೇಕು. ಸೋಮವಾರ ಇದು ಮಾಡಬೇಕು, ಮಂಗಳವಾರ ಇದು ಮಾಡಬೇಕು. ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಸಾಮಾನು ಏನೇನು ಬೇಕು ಅಂತ ಒಂದು 2 ದಿನ ಮುಂಚೆ ರೆಡಿ ಮಾಡ್ಕೋಬೇಕು. ಶುಚಿಯಾಗಿ ರುಚಿಯಾಗಿ ಅಡುಗೆ ಮಾಡುವುದು ಎಷ್ಟು ಮುಖ್ಯವೋ ಆ ರುಚಿಕಟ್ಟಾದ ಆಹಾರವನ್ನ ಬಿಸಿ ಬಿಸಿಯಾಗಿಯೇ ಗ್ರಾಹಕರಿಗೆ ತಲುಪಿಸುವುದು ಕೂಡ ಅಷ್ಟೇ ಮುಖ್ಯ. ಅಡುಗೆ ಗ್ರಾಹಕರನ್ನ ಬೇಗ ತಲುಪಬೇಕು ಅಂದ್ರೆ ಅದಕ್ಕೆ ಸಿಬ್ಬಂದಿ ಅಗತ್ಯವಂತೂ ಖಂಡಿತ ಇದೆ. ಮಾಡಿಟ್ಟ ಅಡುಗೆಯನ್ನ ಗ್ರಾಹಕರಿಗೆ ತಲುಪಿಸುವುದಕ್ಕೆಂದೇ ಡೆಲಿವರಿ ಪಾರ್ಟ್ನರ್ಗಳು ಅಂತ ಇಂದಿಗೆ ಸಾಕಷ್ಟು ಸಂಸ್ಥೆಗಳಿವೆ. ಆದ್ರೆ ಸುಮನ್ ಅವರು ಮಹಿಳೆಯರಿಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಮಹಿಳೆಯರನ್ನೇ ಕೆಲಸ ಕಾರ್ಯಗಳಿಗೆ ನೇಮಿಸಿಕೊಂಡಿದ್ದಾರೆ. ಬೆಳಗ್ಗೆ ಹಾಗೂ ಮಧ್ಯಾಹ್ನದ ಊಟವನ್ನ ಸುಮನ್ ಅವರ ಜೊತೆಗೆ ಕೆಲಸ ಮಾಡುವ ಮಹಿಳೆಯರೇ ಗ್ರಾಹಕರಿಗೆ ತಲುಪಿಸುತ್ತಾರೆ. ಅಗತ್ಯಕ್ಕೆ ತಕ್ಕಂತೆ ಸಮಯಕ್ಕೆ ಸರಿಯಾಗಿ ರುಚಿಕಟ್ಟಾದ ಊಟ ಮನೆ ತಲುಪಿದ್ರೆ ಸಾಕು. ಒಮ್ಮೆ ನಿಮ್ಮ ಕ್ಯಾಟರಿಂಗ್ ಸೇವೆ ಪಡೆದವರು ಖಾಯಂ ಗ್ರಾಹಕರಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಈ ಉದ್ಯಮಕ್ಕೆ ಕನಿಷ್ಠ 3 ರಿಂದ 4 ಸಿಬ್ಬಂದಿಯ ಅಗತ್ಯವಿದೆ. ಯಾವುದೇ ಬಿಸ್ನೆಸ್ ಶುರುವಿನಲ್ಲಿ ಹೆಚ್ಚೆಚ್ಚು ಲಾಭವನ್ನು ನೀಡುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾವು ಉದ್ಯಮವನ್ನು ನಡೆಸುವ ರೀತಿ ನಮ್ಮ ಲಾಭ ಮತ್ತು ನಷ್ಟವನ್ನು ನಿರ್ಧರಿಸುತ್ತೆ ಅನ್ನೋದು ಸುಳ್ಳಲ್ಲ. ಕ್ಯಾಟ್ರಿಂಗ್ಗಳಲ್ಲಿಯೂ ಹಾಗೆಯೇ ಕೆಲ ಸೂಕ್ಷ್ಮ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲ ಟ್ರಿಕ್ಸ್ಗಳನ್ನು ಬಳಸಿದ್ರಷ್ಟೇ ಕ್ಲಿಕ್ ಆಗೋದಕ್ಕೆ ಸಾಧ್ಯ. ಆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ, ನೀವೇ ನೋಡಿ. ಖರ್ಚು ವೆಚ್ಚ ಆದಾಯವೆಷ್ಟು? ವೆಚ್ಚ, ಆದಾಯ, ಲಾಭ, ನಷ್ಟ ಉದ್ಯಮವೊಂದರ ಉಳಿವು ಅಳಿವನ್ನ ನಿರ್ಧರಿಸುವ ಅಂಶಗಳು. ಹಾಗಾಗಿ ಬಂಡವಾಳ, ತಯಾರಿ, ಸಿದ್ಧತೆಗಳ ಮೇಲಿರುವಷ್ಟೇ ಜಾಗ್ರತೆ ವೆಚ್ಚದ ಬಗ್ಗೆಯೂ ಇರಲೇಬೇಕು. ಆದ್ರೆ ಕ್ಯಾಟರಿಂಗ್ ಬಿಸ್ನೆಸ್ ಈ ವಿಚಾರವನ್ನ ನಿರ್ದಿಷ್ಟವಾಗಿ ನಿರ್ಧರಿಸಿರೋದು ಸ್ವಲ್ಪ ಕಷ್ಟ ಸಾಧ್ಯ. ಒಬ್ಬರಿಗೆ 1 ಹೊತ್ತಿನ ಊಟದ ಆರ್ಡರ್ ಬಂದಿದೆ, ಅದನ್ನ ಇಷ್ಟೇ ವೆಚ್ಚದಲ್ಲಿ ತಯಾರಿಸಿ ಇಂತಿಷ್ಟೇ ಲಾಭವನ್ನ ಪಡೆದುಕೊಳ್ತೀವಿ ಅಂದುಕೊಳ್ಳೋದು ಕಷ್ಟ. ಹಾಗಾಗಿ ಶುರುವಿನಲ್ಲಿ ಕಡಿಮೆ ಆರ್ಡರ್ ಪಡೆದು ಮನೆಯವರಿಗೆಲ್ಲ ತಯಾರಿಸುವ ರುಚಿಕಟ್ಟಾದ ತಿನಿಸನ್ನೇ ಗ್ರಾಹಕರಿಗೂ ನೀಡಿ ಇಂತಿಷ್ಟು ಅಂತ ಬಿಲ್ ನೀಡಬಹುದು. ಆರ್ಡರ್ ಜಾಸ್ತಿ ಆಗ್ತಿದ್ದಂತೆ ದಿನ ಒಂದಕ್ಕೆ ಇಂತಿಷ್ಟು ಆರ್ಡರ್ಗಳಿಗೆ ಊಟವನ್ನ ತಲುಪಿಸಬೇಕು. ಪ್ರಮಾಣದ ಅಡುಗೆ ತಯಾರಿಗೆ ಇಂತಿಷ್ಟು ಖರ್ಚು ಎಂದು ಲೆಕ್ಕಾಚಾರ ಹಾಕಿ ಬಳಿಕ ಊಟದ ಬೆಲೆಯನ್ನ ನಿರ್ಧರಿಸಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾದ್ರೂ ಈ ಆಯ್ಕೆ ನಿಜಕ್ಕೂ ಉತ್ತಮ. ಪ್ರತಿ ಊಟಕ್ಕೆ 100 ರಿಂದ 120 ರೂಪಾಯಿಗಳವರೆಗೂ ಬೆಲೆಯನ್ನ ನಿಗದಿಪಡಿಸಬಹುದು. ಈ ರೀತಿ ಮಾಡಿದ್ರೆ ಬಂಡವಾಳದ ಮೇಲೆ 30 ರಿಂದ 35% ಲಾಭವನ್ನಂತೂ ಪಡೆಯಬಹುದು. ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಅದು ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟು, ಪ್ರಾಫಿಟ್ಟು, ಲಾಸು ಅದೆಲ್ಲ ಇದ್ದೇ ಇರುತ್ತೆ. ವರ್ಕಿಂಗ್ ಕ್ಯಾಪಿಟಲು. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾವೇನು ಇನ್ವೆಸ್ಟ್ ಮಾಡ್ತೀವಿ ಈ ಬಿಸ್ನೆಸ್ಗೆ, ಒಂದು ಅಪ್ರಾಕ್ಸಿಮೇಟ್ಲಿ 2 ಲಕ್ಷ ರೂಪಾಯಿ ದುಡಿತೀವಿ ಅಂದ್ಕೊಳ್ಳಿ ತಿಂಗಳಿಗೆ. ಸೊ ಅದರಲ್ಲಿ ಒಂದು 50ರಿಂದ 60% ಅಂತೂ ದುಡ್ಡು ಬರುತ್ತೆ. ಬಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬಂದಾಗ ಅದರಲ್ಲಿ ಒಂದು ಪೆಟ್ರೋಲ್ಗಾಗಿರ್ಬೋದು, ರೇಷನ್ನು, ತರಕಾರಿ, ಹಾಲು, ಮೊಸರು ಏನು ತೊಗೊಂಬರ್ತೀವಿ ಇದೆಲ್ಲ ಕಳೆದು ಪಕ್ಕಾ ಒಂದು 30 ರಿಂದ 35% ಅಂತೂ ದುಡಿಬೋದು ಮನೆಯಲ್ಲಿದ್ದು. ಇಂದಿಗೆ ಕ್ಯಾಟರಿಂಗ್ ಬಿಸ್ನೆಸ್ಗಳಿಗೆ ಪೈಪೋಟಿ ಇರೋದು ಗೊತ್ತಿರೋ ವಿಚಾರವೇ. ಆದಾಗ್ಯೂ ಕೆಲ ಕ್ಯಾಟರಿಂಗ್ಗಳು ಕೆಲ ರೆಗ್ಯುಲರ್ ಕಸ್ಟಮರ್ಸ್ಗಳನ್ನ ಹೊಂದಿರುತ್ತವೆ. ಅದಕ್ಕೆ ಪ್ರಮುಖ ಕಾರಣವೇ ಅಲ್ಲಿನ ಸರ್ವಿಸ್ ಹಾಗೂ ಊಟದ ರುಚಿ ಮತ್ತು ಶುಚಿ. ನಿಮ್ಮ ಬಿಸ್ನೆಸ್ ಬೂಮ್ ಆಗಬೇಕು ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾನೇ ಮುಖ್ಯ. ಹಾಗಾದ್ರೆ ನಾವು ತಯಾರಿಸೋ ಅಡುಗೆ ಹೇಗಿರಬೇಕು? ಸುಮನ್ ಹೇಳ್ತಾರೆ ಕೇಳಿ. ಮನೆ ಊಟ ಅಂದರೆ ಮನೆ ಊಟನೇ. ಸೋಡಾ ಹಾಕೋದಾಗಲಿ, ಯಾವುದ್ಯಾವುದೋ ಕರ್ದಿದ್ದ ಎಣ್ಣೆ ಹಾಕೋದು, ಬೇರೆ ಯಾವುದೋ ಕಡಿಮೆ ಸಿಗುತ್ತೆ ಅದು ತೊಗೊಂಬಂದು ಆ ಥರ ಎಲ್ಲ ನಾನು ಯಾವತ್ತೂ ಮಾಡಿಲ್ಲ ಇದುವರೆ ತನಕನೂ.
ಒಳ್ಳೆ ಅಂಗಡಿನಲ್ಲೇ ಪ್ರಾವಿಷನ್ ತೊಗೊಳ್ಳೋ ಒಂದು 5 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಪ್ರಾವಿಷನ್ ತೊಗೊಂಡು ಬರ್ತೀನಿ, ಕ್ವಾಲಿಟಿ ತರಕಾರಿ ತೊಗೊಂಡು ಬರ್ತೀನಿ. ಇವಾಗ ಅದೆಲ್ಲ ಆವಾಗ ಜನ ನೋಡಿ ಊಟ ಮಾಡಿ ತಿಂಡಿ ತಿಂದು ಒಬ್ರಿಗೊಬ್ರು ಹೇಳಕ್ಕೆ ಶುರು ಮಾಡಿದ್ರು. ಸೊ ಒಂದು 10 ಜನ ಒಂದು 50 ಜನಕ್ಕೆ ಹೇಳಿದ್ರೆ ಆ 50 ಜನ ಇನ್ನೊಂದು 100 ಜನಕ್ಕೆ ಹೇಳ್ತಾರೆ. ಸೊ ಹೀಗಾಗಿ ಇವತ್ತು RR ನಗರಲ್ಲಿ, ರಾಜರಾಜೇಶ್ವರಿ ನಗರಲ್ಲಿ 1500 ಫ್ಯಾಮಿಲಿಗೆ ನಾನು ಪರಿಚಯ ಆಗಿದೆ. ಯಾವತ್ತು ಯಾರು ಊಟ ಬೇಕು ತಿಂಡಿ ಬೇಕು ಹೇಳ್ತಾರೆ, ಒಂದು ಊಟ ಒಂದು ತಿಂಡಿ ಆದ್ರೂ ಬೇಜಾರಿಲ್ದಂಗೆ ನಾನು ಕೊಡ್ತೀನಿ. ಗ್ರಾಹಕರನ್ನ ಮೆಚ್ಚಿಸೋಕೆ ಈ ಅಂಶಗಳು ಅಗತ್ಯ. ಹೀಗೆ ಅಡುಗೆಯನ್ನ ಕೆಲಸ ಅಂತಷ್ಟೇ ಅಲ್ಲ, ಪ್ರೀತಿಯಿಂದ ಮಾಡಿ ಬಡಿಸಿದ್ರೆ ಮನ ಸೋಲದವರೇ ಇಲ್ಲ. ಈ ರೀತಿ ಆರಂಭಿಸಿದ ಕ್ಯಾಟರಿಂಗಿಗೆ ಪಬ್ಲಿಸಿಟಿಗಾಗಿ ಹೆಚ್ಚು ಖರ್ಚು ಮಾಡುವ ಅಗತ್ಯವೂ ಇಲ್ಲ. ಅಡುಗೆ ಒಂದು ರುಚಿಯಾಗಿದ್ರೆ ಪಬ್ಲಿಸಿಟಿ ತಾನಾಗೆ ದೊರೆಯುತ್ತೆ. ನಮ್ಮ ಬಳಿ ಊಟ ಕೊಳ್ಳುತ್ತಿರುವ 10 ಮಂದಿ ಈ ವಿಚಾರವನ್ನ 100 ಮಂದಿಗೆ ಹೇಳ್ತಾರೆ. ಆ 100 ಮಂದಿ ಮತ್ತಷ್ಟು ಮಂದಿಗೆ ತಿಳಿಸ್ತಾರೆ. ಹೀಗೆ ಉದ್ಯಮ ಬೆಳವಣಿಗೆಯಾಗುತ್ತಾ ಹೋಗುತ್ತೆ. ಎಲ್ಲದಕ್ಕಿಂತ ಮುಂಚೆ ಗ್ರಾಹಕರನ್ನ ಮೆಚ್ಚಿಸಿದ್ರೆ ಸಾಕು, ಮೇಕೆಲ್ಲವೂ ತಾನಾಗೆ ಆಗತ್ತೆ ಅನ್ನೋದು ಸುಮನ್ ಅವರ ಅಭಿಪ್ರಾಯ. ಅವರ ಬಳಿ ಕಳೆದ ಕೆಲ ವರ್ಷಗಳಿಂದ ದಿನಂಪ್ರತಿ ಊಟ ತೆಗೆದುಕೊಳ್ತಿರುವ ಗ್ರಾಹಕರದ್ದು ಕೂಡ ಇದೇ ಮಾತು. ರೀಸನಬಲ್ ಆಗಿದೆ, ಏನಂತ ಬೆಲೆ ಏನೂ ಇಲ್ಲ, ಸರ್ವಿಸ್ ತುಂಬ ಚೆನ್ನಾಗಿದೆ. ರಿಟೈರ್ ಆಗಿ 30 ವರ್ಷ ಆಯಿತು. ಇಲ್ಲಿಗೆ ಬಂದಿದ್ವಿ. ಇಲ್ಲಿಗೆ ಬಂದು ಮುದ್ರಲ್ಲಿ ನಮ್ಮ ವೈಫ್ ಹ್ಯಾಡ್ ಎ ಹಾರ್ಟ್ ಅಟ್ಯಾಕ್ 2 years ಬ್ಯಾಕ್. ಆವಾಗಿಂದ ಇವರು ಲುಕಿಂಗ್ ಫಾರ್ ಎ ಕ್ಯಾಟರರು. ಲಕ್ಕಿ ವಿ ಗಾಟ್ ದಿಸ್ ಸಾಯಿ ಫುಡ್ಸು. ದಿ ಫುಡ್ ಈಸ್ ರೀಸನಬಲ್, ಟೇಸ್ಟಿ, ಹೋಲ್ಸಮ್. ಬಿಸಿ ಬಿಸಿಯಾಗಿ ಬ್ರೇಕ್ಫಾಸ್ಟ್ ಲಂಚ್ ಮನೆಗೆ ಬಂದುಬಿಡುತ್ತೆ. ಆ್ಯಂಡ್ ವಿ ಹ್ಯಾವ್ ಬಿಕಮ್ ಒನ್ ಆಫ್ ಎ ಫ್ಯಾಮಿಲಿ. ಐ ರಿಯಲಿ ಕಾಲ್ ದ ಓನರ್ಸ್ ಆಫ್ ಅನ್ನಪೂರ್ಣ ದೇವಿ. ನಮಗೆ ಅನ್ನ ದಾನ ಮಾಡೋದು. ದೇ ಆರ್ ಡೂಯಿಂಗ್ ಎ ಗ್ರೇಟ್ ಸರ್ವಿಸ್. ಲೈಫ್ ಹ್ಯಾಸ್ ಬಿಕಮ್ ವೆರಿ ಪೀಸ್ಫುಲ್. ಆ್ಯಂಡ್ ನಮಗೇನು ಕೆಲಸ ಅದು ಟೇಕಿಂಗ್ ರೆಸ್ಟ್ ಆ್ಯಂಡ್ ಎಂಜಾಯಿಂಗ್ ಲೈಫ್ ಅಷ್ಟೇ. ಇನ್ನು ಬ್ರ್ಯಾಂಡ್ ಕೂಡ ಉದ್ಯಮ ಒಂದಕ್ಕೆ ಬಹಳಾನೇ ಮುಖ್ಯ. ದೊಡ್ಡ ಮಟ್ಟದಲ್ಲಿ ಉದ್ಯಮವನ್ನ ವಿಸ್ತರಿಸೋದಾದ್ರೆ ಒಳ್ಳೆಯ ಹೆಸರನ್ನ ಆಯ್ಕೆ ಮಾಡಿ. ಮಾರ್ಕೆಟ್ನಲ್ಲಿ ಅದಾಗಲೇ ಸಾಕಷ್ಟು ಕ್ಯಾಟರಿಂಗ್ ಸರ್ವಿಸ್ಗಳು ಇರೋದ್ರಿಂದ ಯೂನಿಕ್ ಆಗಿರುವ ಹೆಸರು ಮತ್ತು ಲೋಗೋ ಇದ್ರೆ ಉತ್ತಮ. ಸಿಬ್ಬಂದಿಗೆ ಒಂದೇ ರೀತಿಯ ಯೂನಿಫಾರ್ಮ್ಗಳನ್ನ ಮಾಡಿಸುವ ಮೂಲಕವೂ ಜನರ ಮನಸ್ಸಲ್ಲಿ ಬ್ರ್ಯಾಂಡ್ ರಿಜಿಸ್ಟರ್ ಮಾಡಬಹುದು. ಹೊಸದಾಗಿ ಉದ್ಯಮವನ್ನ ಆರಂಭಿಸುವವರಾದ್ರೆ ಮೊದಲಿಗೆ ಮನೆಯ ಅಕ್ಕಪಕ್ಕದಲ್ಲಿ ಅಗತ್ಯವಿರುವವರಿಂದ ಆರ್ಡರ್ ಪಡೆದು ಊಟವನ್ನ ನೀಡಿ. ಆರ್ಡರ್ ಜಾಸ್ತಿಯಾದ ಬಳಿಕ ಉದ್ಯಮವನ್ನ ವಿಸ್ತರಿಸಿಕೊಳ್ಳುವುದು ಉತ್ತಮ ಅಂತಾರೆ ಸುಮನ್. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಮನೆಯಲ್ಲೇ ಇದ್ದು ಮನಸ್ಸಿಗೆ ಸಂತಸ ನೀಡುವ ಉದ್ಯಮವನ್ನು ಆರಂಭಿಸಿ ಹಣ ಗಳಿಸೋದು ಹೇಗೆ ಅಂತ ನೋಡಿದ್ರಲ್ಲ. ಇಂಥ ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳ ಕುರಿತು ಮಾಹಿತಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.